ನಮ್ಮ ಚಿಕ್ಕು ಯಾಕೋ ಹೊಡ್ಕೊತ ಹೋದ್ಲು. ಇನ್ನೂ ಟೈಮ್ 8:05 ಆಗೈತಿ. ಯಾಕೋ ಹೊಡ್ಕೊತ ಹೋದ್ರು ಅವ್ರು. ಇನ್ನೂ ಬಸ್ ಬಂದಿಲ್ಲ ಅದರಲ್ಲಿ. ಇನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ಕೋತ ಕೂತಿದ್ನು. ಇಲ್ಲಿ ನಮ್ಮ ಚೆರು ಎದ್ದು ಕೂತಾಳು. ಬುಂಡಿ ಬಂತು ಅನ್ನಿಸ್ತೈತೆ ಬಸ್. ಆ ಕಡೆ ಹೋತ ಚೆರಿ. ಈಗ ಆ ಕಡೆ ಹೋಯ್ತೆ ಆಮೇಲೆ ರುದ್ರಾಪುರಕ್ಕೆ ಓಡಿ ಹೋದ್ರಿ ಇವ್ರು ಯಾಕೋ. ನಮ್ಮ ಚೆರುನು ಬಾಯ್ ಮಾಡಕ್ಕೆ ಹೊರಗೆ ಹೋಗ್ಲಿಲ್ಲ ಇವತ್ತು. ಈಗ ಡೈಪರ್ ಹಾಕೊಂಡು ಅಣ್ಣ ಆತೇಳಿ ಬಾ ಒಳಗೆ ಹೋದ್ರವ್ರು. ಇಲ್ಲೆಲ್ಲ ಬೆಳಗ್ಗೆ ಎದ್ದು ಹಿಂಗೆ ಮಾಡ್ಕೊಂಡು ಕೂತಾಳೆ ಬಿಸ್ಕಿಟ್ ತಿನ್ಕೋತ. ಇದನ್ನು ಗಾಡಿ ಒಂದು ಬಗೆ ಹಾಕ್ಬೇಕು. ಇದನ್ನಂತೂ ಮುರಿದ ಹಾಳು ಹಿಡಿಸ್ಯಾರ. ಇದು ಡಸ್ಟ್ಬಿನ್ಗೆ ನೋಡ್ರಿ. ಇಲ್ಲೆಲ್ಲ ಫುಲ್ ಅಂದ್ರೆ ಫುಲ್ ಧೂಳು ಕೂತಿತ್ತು. ಬೆಳಗ್ಗೆ ಅದು ಇದನ್ನೆಲ್ಲ ಕಟ್ಟಿ ತೊಳೆದು ಫುಲ್ ಕ್ಲೀನ್ ಮಾಡಿದ್ನು. ಪೂಜೆ ಮಾಡ್ಯಾನೀಗ. ರಂಗೋಲಿ ಎಲ್ಲ ಬಿಡಿಸಿ ನೀನು ಸಂಜೆಗೆ ಗಿಡಗಳಿಗೆಲ್ಲ ನೀರು ಹಾಕ್ಯಾನ ನೋಡ್ರಿ. ಇನ್ನು ತಂಪಂಗೆ ಗಾಳಿ ಸಾಕು. ಇನ್ನು ಎಲ್ಲ ಹಸಿ ಐತೆ ಪೂರ್ತಿ. 2 ಸಲ ನೀರು ಹಾಕ್ಯಾನ ನಿನ್ನೆ. ಒಂದಿನ ಬಿಟ್ಟು ಒಂದಿನ ಹಾಕಿದ್ರೆ ಫುಲ್ ಇದನ್ನ ಇರ್ತೈತಿ. ಇದು ನೋಡ್ರಿ ಮತ್ತು ಮಂಗ್ಯಾಗಳು ಬಂದೆಲ್ಲ ಕ್ಲೀನ್ ಮಾಡಿಬಿಟ್ಟ. ಯಾವುದು ಹೂ ಹತ್ತಿಲ್ಲ ಇವತ್ತು. ಇವು ರೋಸ್ ಆಗ್ಯಾವು. ಅವೇ ನೀರು ಗಿಡದಾಗ ನೋಡ್ರಿ ರೋಸ್ ಒಣಗೈತಿದ. ಇದು ಚಲೋ ಐತಿ. ಇದು ಚಲೋ ಬೆಳೆದೈತಿ. ಆ ಥರದ ಬಹುಶಃ ತಪ್ಪಲುಗಳು ಹಿಂಗೆ ಇದಾವೆ ಅನ್ನಿಸ್ತೈತಿ. ಜಾಸ್ತಿ ತಪ್ಪಲಾಗಂಗಿಲ್ಲ ಅದಕ್ಕೆ. ಇದೊಂದು ತೆಂಗಿನ ಗಿಡ ಚಲೋ ಬೆಳೆ ಆತೈತಿ. ಇದಕ್ಕೂ ಮಗ್ಗಿ ಆಗತ್ತಾವ. ಬರಲಿ ನೋಡಿ ಯಾಕ ಜಲ್ದಿ ಬಾ ಅನ್ನತ್ತಾಳೆ ಯಾಕೋ ಚೆರಿ. ಯಾಕ ಹಾಂ ಯಾಕಪ್ಪು ಕಾಲು ಒರೆಸ್ಕೊ ಇಲ್ಲಿ. ನೈಟ್ ಇವಾಗ ಪೂಜೆ ಗೀಜೆ ಎಲ್ಲ ಆಗೈತಿ. ಇನ್ನು ನೋಡ್ರಿ ಅವತ್ತು ಹಾಕಿದ್ದ ಹೂವು ಇನ್ನೂ ಎಷ್ಟು ಚಂದ ಹಂಗದಾವ. ಇವಾಗ ಪೂಜೆನೂ ಎಲ್ಲ ಆಗೈತಿ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾನೆ. ಇವತ್ತು ಬ್ರೇಕ್ಫಾಸ್ಟ್ ಅಂದ್ರೆ ಸೀದಾ ರೊಟ್ಟಿನ ಮಾಡಿಬಿಡ್ತೇನು. ಫಸ್ಟ್ ಜೀರಾ ವಾಟ್ರ್ ಕುಡಿತಾನ. ಆರೈತೆ ಅನ್ನಿಸ್ತೈತೆ. ಚರಮ್ಮ ಅಂತ ಆಕೆ ಮಾತು ತಗೋತಾಳು. ಆಟ ಆಡ್ತಾಳೆ. ಹೆಚ್ಚಿಗೆ ನೀರು ಕೊಟ್ರೆ ಇಲ್ಲಿ ಕುಡಿದು ಮತ್ತೆ ತೊಗೊಂಡು ಹೋಗಿ ಅಲ್ಲಿ ಆಟ ಆಡ್ಕೊತ ನಿಲ್ತಾಳೆ. ಅದಕ್ಕೆ ಸ್ವಲ್ಪ ಕೊಡ್ಬೇಕಾಕಿ. ರೊಟ್ಟಿ ಪಲ್ಯನ ಮಾಡಿಬಿಡ್ತಾನೆ ಇವತ್ತು. ಅದಕ್ಕೆ ಹೀರೆಕಾಯಿ ಪಲ್ಯ ಮಾಡ್ಬೇಕಂತೇಳಿ ಹೀರೆಕಾಯಿ ತೆಗೆದಿಟ್ಟೆನು. ಹೀರೆಕಾಯಿ ಪಲ್ಯ ರೊಟ್ಟಿ ಮಾಡಿಬಿಡ್ತಾನೆ. ನಮ್ಮ ಚೆರಿ ನೋಡ್ರಿಲ್ಲ ಅವ್ರ ಪಪ್ಪನ ವೇಟ್ ಮಾಡ್ಕೋತ ಎಲ್ಲಿ ಮಕ್ಕೊಳತ್ತ. ಹುಚ್ಚೈತೆ ಅದು. ಹಾಯ್ ಚೆರು. ಚಿಕ್ಕನ್ ಬಸ್ ಬತ್ತ ಆಮೇಲೆ ಈಗ ಯಾಕೋ ಲೇಟ್ ಆಗತ್ತೈತೆ ನೋಡಿ ಬಸ್. ಅವ್ರು ಸುಮ್ಮ ಅವಾಗ ಓಡಿ ಹೋದ್ರು. ಬಂತು ಬಸ್. ಇನ್ನೂ ಏನೋ ಸೌಂಡ್ ಆಗತ್ತೈತಿ. ಟೈಮ್ ನೋಡ್ರಲ್ಲ ಆಲ್ಮೋಸ್ಟ್ 8:17 ಆಯ್ತು. ಚಿಕ್ಕು 8:05ಕ್ಕೆ ಹೊಡ್ಕೊತ ಹೊಂಟಿದ್ಲು. ಅದು ಬಹುಶಃ ಆ ಕಡೆ ರುದ್ರಾಪುರಕ್ಕೆ ಹೋಯ್ತು ಅನ್ಸತ್ತೆ ಅವಾಗ. ಈಗ ಬಸ್ ಬರತೈತಿ ಬಹುಶಃ. ಈಗ ಮತ್ತು ಸೌಂಡ್ ಆಗತ್ತೈತಿ. ಬಂತು ಬಂತು ನೋಡು. ಈಗ ಹೊಂಟಿತ್ತು. ಲೇಟ್ ಆಯ್ತು ಇವತ್ತು ಯಾಕೋ. ಈಗ ಬಾಯ್ ಮಾಡತ್ತ. ಬಾ ಹೋದ್ಲು. ಇವಾಗ ಜೀರಾ ವಾಟ್ರ್ ಕುಡ್ದೀನಿ ನಾನು. ಇವಾಗ ಹೋಗಿ ರೊಟ್ಟಿ ಪಲ್ಯ ಮಾಡೋಗ್ತಾನೆ. ಇಲ್ಲೇ ರೊಟ್ಟಿ ಮಾಡತ್ತೇನು. ಇಲ್ಲೇ ಚಹಾ ಮಾಡೀನು. ಚಹಾ ಚಿನ್ನ ಕುಡ್ದ. ಇವಾಗ
ರೈಸು ಮಾಡಿಟ್ಟೆನು. ಇಲ್ಲೇ ಸಾಂಬಾರು ರೆಡಿ ಆಗೈತಿ. ಬಿಸಿ ಬಿಸಿ ಸಾಂಬಾರು, ವೆಜಿಟೇಬಲ್ ಸಾಂಬಾರು ಮಾಡೀನಿ ಇವತ್ತು. ಆಮೇಲೆ ಇಲ್ಲೇ ರೊಟ್ಟಿ ಮಾಡಿಟ್ಟೆನು. ಚಿನ್ನೆ ಹೀರೆಕಾಯಿ ಪಲ್ಯ ನೋಡ್ರಿ, ಚೆರಿ ಫೇವ್ರೇಟ್ ಆಗಿಬಿಟ್ಟೈತಿ ಈಗ ಹೀರೆಕಾಯಿ ಪಲ್ಯ ಇದೆ. ಹಸಿ ಖಾರ ಹಾಕಿ ಮಾಡಿರ್ತಾನು. ಇಲ್ಲೇ ಇದೊಂದು ರೊಟ್ಟಿ ಬೇಯಿಸ್ರೆ ಮುಗೀತು. ಇವತ್ತು ಆಯ್ತೀಗ. ಇವಾಗ ಫಸ್ಟ್ ನಾಷ್ಟ ಮಾಡ್ತೇನೆ, ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂಡಿ ತೊಳಿತೇನೆ. ನೋಡ್ರಿ ರೊಟ್ಟಿ ಮಾಡ್ರೆ ಇಷ್ಟೆಲ್ಲ ಧೂಳು ಇದನ್ನು ಆಗ್ತೈತಿ. ಇವಾಗ ನಾಷ್ಟ ಮಾಡಿನೂ ಚೆರುಗೂ ನಾಷ್ಟ ಮಾಡಿಸಿನು. ಆಕೆ ಅವಾಗಿಂದ ರೊಟ್ಟಿ ಹಿಡ್ಕೊಂಡು ಕೂತಿದ್ಲು, ಹಾಗಾಗಿ ಆಕೆಗೂ ತಿನ್ನಿಸೆ ಇವಾಗ ಇದೆಲ್ಲ ತೆಗೆದಿಟ್ಟ ಇಲ್ಲೇ ಕ್ಲೀನ್ ಮಾಡ್ಯಾನು. ಬಾಂಡೆನೂ ಎಲ್ಲ ಬೆಳ್ಕೊಂಡೇನು. ಇವಾಗ ನೆನಪೇ ಇಲ್ಲ ನನಗೆ ಅರಿಗಳ ವಾಷಿಂಗ್ ಮಿಷಿನ್ಗೆ ಹಾಕೋದ. ಎಷ್ಟೊತ್ತಿಗೆ ಆಗ್ತಿದ್ದು, ಅವರು ಅವಾಗ ಜಳಕ ಮಾಡ್ಯಾರು. ಸೊ ಇವಾಗ ಚರು ನೋಡ್ರಲ್ಲಿ ಮೊಬೈಲ್ ನೋಡ್ಕೊತ ಕೂತಾಳು. ಈಗ ಅರಿಗಳೆಲ್ಲ ತೊಳ್ಯಾಕೆ ಹಾಕ್ತಾನೆ. ಈಗ ನೋಡ್ರಿ ಟೈಮ್ 9:57 ಆಯಿತು. ಚರೋನು ರೆಡಿ ಆಗ್ಯಾಳು. ಚರೋನ್ ಟಿಫಿನ್ ಬ್ಯಾಗು ರೆಡಿ ಆಗೈತಿಲ್ಲೇ. ಚರೋನ್ ಬಿಟ್ಟ ನಾನು ಹೋಗ್ತಾನೆ ಕ್ಲಾಸಿಗೆ. ಇವತ್ತು 2 ಕ್ಲಾಸ್ ಮುಗಿಸ್ಕೊಂಬರ್ಬೇಕಂದ್ರೆ, ಯಾಕಂದ್ರೆ ನಾಳೆ ಹೋಗೋಕ್ಕಾಗ್ತಿತ್ತು ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಚರೋನ್ ನಾಳೆ ಟ್ರೆಡಿಷ್ನಲ್ ಡೇ ಐತಿ. ಹಾಗಾಗಿ ಹೋಗೋಣ. ಈಗೆಲ್ಲಿ ಬಂದ್ಮ್ಯಾಗ ಮಾಡೋಕ್ಕೆ ಬಾ, ಬಂದ್ಮ್ಯಾಗ ಕೊಡ್ತೇನೆ ಮಾಡೋಕ್ಕೆ. ಸ್ಕೂಲಿಂದ ಬಂದ್ಮ್ಯಾಗ ಅಣ್ಣಗಳು ಅಭ್ಯಾಸ ಮಾಡ್ತಕ್ಕೆ ಬರ್ತಾರಲ್ಲ ಕ್ಲಾಸ್ಗೆ, ಅಬ್ಯಾಕಸ್ ಕ್ಲಾಸ್ಗೆ, ಅವಾಗ ಕಲರ್ಸ್ ನೀ ಮಾಡೋಕ್ಕೆ. ಹಾಂ, ಮತ್ತೀಗ ಸ್ಕೂಲಿಗೆ ಹೋಗ್ಬೇಕು ಬಾ. ಬಾರೋ ಗುಬ್ಬ. ಹಾಕೋ. ನಮ್ಮ ಚೆರು ಅಕ್ಕಿದಕ್ಕಿ ನನ್ನ ಮಾತು ಹಾಕ್ತಾವೆ ನೋಡ್ರಿ. ಹಾಕೋರಾ. ಬ್ಯಾಗ್ನು ಹಾಕಿ ತೊಗೋತೇನೆ ಅಂತ ತೊಗೊಂಡಾಳೆ. ಅದನ್ನ ಒಂದಕ್ಕೆ ಇದನ್ನು ಹಿಡ್ದ. ಹೋಗೋಣ. ಚಾಲೋ. ಬಾಯ್ ಬಾಯ್. ಇವಾಗ ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಂಡ ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಂಡು ಚಿಕ್ಕುಗಳು ಸ್ಕೂಲಿಗೆ ಬಂದೆನು. ಯಾಕಂದ್ರೆ ಫೀಸ್ ಕೇಳ್ಕೊಂಡು ಹೋಗ್ಬೇಕಿತ್ತು. ಹಾಗಾಗಿ ಏನೋ 8 to 10% ಜಾಸ್ತಿ ಮಾಡ್ಯಾರಂತ. ಹಂಗೆ ನರ್ಸರಿಗೂ ಎಷ್ಟೈತಿ ಕೇಳ್ಕೊಂಡು ಆಮೇಲೆ ಡಿಸೈಡ್ ಮಾಡೋಕೆ ಬರ್ತಿತ್ತು ಚರಿನ ಎಲ್ಲಿ ಹಚ್ಚೋದು ಅಂಥೇಳಿ. ಅದಕ್ಕಾಗಿ ಇವಾಗ ಸ್ಕೂಲಿಗೆ ಬಂದೆನು. ಚಿಕ್ಕೊಂದು ಎಷ್ಟೈತಿ ಕೇಳಬೇಕು. ಆಮೇಲೆ ಇಲ್ಲಿ ಕ್ಯಾಶ್ ಅಟ ನಡಿತೈತಿ ಸ್ಕೂಲ್ ಒಳಗೆ. ಹಾಗಾಗಿ ಕ್ಯಾಶ್ ತೊಗೊಂಡು ಬರಬೇಕಲ್ಲ ಅಡ್ಮಿಷನ್ ಮಾಡುವಾಗ. 2nd ಸ್ಟ್ಯಾಂಡರ್ಡ್ ಚಿಕ್ಕಂದ. ಹಾಗಾಗಿ ಬಂದೀನಿ. ಈಗ ಆಫೀಸ್ಗೆ ಹೋಗಿ ಚೆಕ್ ಮಾಡ್ಕೊಂಡು ಕೇಳ್ಕೊಂಡು ಬರ್ತಾನೆ. ನೋಡ್ರಿ ಜಸ್ಟ್ ಮನಿ ಬೈನು ಅಂಗಡ್ಯಾಗ ಸ್ವಲ್ಪ ಹೊತ್ತು ಕೂತ. ಆಮೇಲೆ ವಾಷಿಂಗ್ ಮಿಷಿನ್ ದರಿಗಳೆಲ್ಲ ಒಣಗಿ ಹಾಕಿನು. ಇವಾಗ ಬ್ಯಾಕಸ್ತ ಕೆಲಸ ಮುಗಿಸ್ಕೋತೇನು. ಯಾಕಂದರೆ ಇವತ್ತು ಟೈಮ ಸಿಕ್ಕಿಲ್ಲ ನಂಗೆ ಮಾಡ್ಕೊಳಕ್ಕೆ. ಅದನ್ನು ಮುಗಿಸಿ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ. ಆಮೇಲೆ ಈಗ ಜಸ್ಟ್ ನಮ್ಮ ಚೆರಿನ ಸ್ಕೂಲಿಂದ ಕರ್ಕೊಂಡು ಬಂದಿನು. ಅವ್ರ ಸ್ಕೂಲ್ ಒಳಗೆ ಜಂತಿನ ಗುಳಿಗೆ ಕೊಟ್ಟಾರು. ಸೊ ಆಕೆಗೆ ಊಟಗೆ ಒಂದು 1/2 hour 1 hour ಆದ್ಮ್ಯಾಗ ತಿನ್ನಿಸ್ಬೇಕು. ಇನ್ನು ನಮ್ಮ ಚೆರು ಬಂದಕಿನ ಚಿಕ್ಕುಂದ ಬೆಡ್ಶೀಟ್ ವಾಶ್ ಮಾಡಕ್ಕೆ ಹಾಕೇನು. ಈಗ ಚೆರು ಬಂದ ಚಿಕ್ಕುಂದ ತೊಳೆದಿಟ್ಟದ ಸಾಕ್ಸ್ ತೊಗೊಂಡು ಹಾಕೊಳಕ್ಕಿದ್ದಾಳಕ್ಕೀಗ. ಅದಕ್ಕಿಂತ ಮೊದಲ ಡ್ರೆಸ್ ಚೇಂಜ್ ಮಾಡಕ್ಕೆ ಓಡಿ ಬಂದಿತ್ತಾಳೆ. ಇಲ್ಲಿ ಏನು ಮಾಡೋದೀಗ? ಡ್ರೆಸ್ ತೆಗೆದು ಚೇಂಜ್ ಮಾಡೋದು. ಡ್ರೆಸ್ಸ ಇರಲಿ ತಗೋ. ಇದೆ ಸ್ಕೂಲ್ ಡ್ರೆಸ್ ಬೇಡ.
ಹ್ಞೂ